ಸ್ನೇಹಿತರೆ, ಸ್ಪೋಕನ್ ಇಂಗ್ಲೀಷ್ನಲ್ಲಿ ನೀವು ಸ್ಟ್ಯಾಂಡರ್ಡ್ ಆಗಿ ಮಾತಾಡಬೇಕು ಅಂತ ಹೇಳಿದ್ರೆ ನಿಮಗೆ ಕೆಲವು ಪದಗಳು ಗೊತ್ತಿರಬೇಕು. ಕೆಲವು ಪದಗಳು ಅಂತ ಹೇಳಿದ್ರೆ ಸೆಂಟೆನ್ಸನ್ನು ಜೋಡಿಸಲಿಕ್ಕೆ, ಒಂದು ಸೆಂಟೆನ್ಸನ್ನು ಇನ್ನೊಂದು ಸೆಂಟೆನ್ಸಿಗೆ ಜೋಡಿಸಿ ಅದರ ಸಿಚುವೇಷನ್ನ ಹೇಳಬೇಕು ಅಂತ ಹೇಳಿದ್ರೆ ನೀವು ಸರಿಯಾದ ಪದ ಬಳಸಿದ್ರೆ ಮಾತ್ರ ಆ ಜೋಡಿಸಲಿಕ್ಕೆ ನೀವು ಏನು ಜಾಯಿಂಟ್ ಮಾಡಲಿಕ್ಕೆ ಏನು ಪದಗಳು ಬಳಸ್ತೀರಾ ಅದಕ್ಕೆ ಲಿಂಕಿಂಗ್ ವರ್ಡ್ಸ್ ಅಂತ ಹೇಳ್ಬೋದು, ಟ್ರಾನ್ಸಿಷನ್ ವರ್ಡ್ಸ್ ಅಂತ ಹೇಳ್ಬೋದು, ಅಥವಾ ಕಂಜಂಕ್ಷನ್ಸ್ ಅಂತ ಹೇಳ್ಬೋದು, ಏನೇ ಬಳಸಿ ಆದರೆ ಸರಿಯಾದ ರೀತಿಯಲ್ಲಿ ಆ ವರ್ಡ್ಸನ್ನು ಬಳಸಬೇಕು. ನಮಗೊಂದಷ್ಟು ಪದಗಳು ಗೊತ್ತಿರಬೇಕು. ಓಕೆ, ಸೊ ಇದಕ್ಕೆ ನಾವು ಕಂಜಂಕ್ಷನ್ಸ್ ಅಂತ ಹೇಳ್ತೀವಿ. ಎರಡು ಸೆಂಟೆನ್ಸ್ಗಳನ್ನು ಜೋಡಿಸಲಿಕ್ಕೆ ನಾವು ಪದಗಳನ್ನು ಏನು ಬಳಸ್ತೀವಿ ಅದಕ್ಕೆ ನಾವು ಕಂಜಂಕ್ಷನ್ಸ್ ಅಂತ ಹೇಳ್ತೀವಿ. ಅದು ಸಣ್ಣ ಪದ ಇರ್ಬೋದು ಅಥವಾ ದೊಡ್ಡ ಪದ ಇರ್ಬೋದು. ಸಣ್ಣ ಸಿಚುವೇಷನ್ಗೆ ಸಣ್ಣ ಪದವನ್ನು ಬಳಸಿ, ದೊಡ್ಡ ಸಿಚುವೇಷನ್ಗೆ ದೊಡ್ಡ ಪದವನ್ನು ಬಳಸಬೇಕು. ಬಟ್ಟಾಗಲಿ ದೊಡ್ಡದಾಗಲಿ ಅದು ಪದಗಳು ಗೊತ್ತಿರಲೇಬೇಕು. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಒಂದಷ್ಟು ಪದಗಳನ್ನು ಸಿಂಪಲ್ ಸಿಚುವೇಷನ್ಗೆ, ಆಮೇಲೆ ಇನ್ನು ಸ್ವಲ್ಪ ಕಷ್ಟಕರವಾದಂಥ ಸಿಚುವೇಷನಲ್ಲಿ ನಾವು ಯಾವ ರೀತಿ ಅದನ್ನು ಬಳಸಬೇಕು ಅನ್ನೋದನ್ನು ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ ಆ್ಯಂಡ್ ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಇಲ್ಲಾಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಆ್ಯಂಡ್ ಇಲ್ಲಿ ಬಳಸುವಂಥ ಪದಗಳು, ಆಮೇಲೆ ಅದನ್ನು ನಾನು ತೊಗೊಂಡಿರುವಂಥ ಎಕ್ಸಾಂಪಲ್ಸ್ ಅದನ್ನು ಕರೆಕ್ಟಾಗಿ ನೀವು ಕಲಿತರೆ ಮಾತ್ರ ನಿಮಗೆ ಇಂಗ್ಲೀಷು ಸ್ಪಷ್ಟವಾಗಿ ಮಾತಾಡ್ಬೋದು. ಓಕೆ, ಸೊ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಈ ವಿಡಿಯೋ ಒಂದು ಲೈಕನ್ನು ಕೊಟ್ಬಿಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಡೌಟ್ ಇದ್ದರೆ ಆ್ಯಂಡ್ ಇದೇ ಥರ ನಿಮಗೆ ಸೆಂಟೆನ್ಸ್ ಮಾಡಬೇಕು ಅಂತ ಇದ್ದರೆ ಆ ಸೆಂಟೆನ್ಸನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನಾನು ಕರೆಕ್ಷನ್ ಮಾಡ್ತೀನಿ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋದು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ತೀವಿ. ಆಲ್ರೈಟ್, ಸೊ ಫಸ್ಟ್ ಸೆಂಟೆನ್ಸ್ ನಾನು ತಗೊಳ್ತೀನಿ. ಆ ಸೆಂಟೆನ್ಸಲ್ಲಿ ಜಾಯಿಂಟ್ ಮಾಡುವಂಥ ಪದ ಯಾವುದು ಅಂತ ನೋಡೋಣ. ಓಕೆ, ಶಿ ವೆಂಟ್ ಟು ದ ಸ್ಟೋರ್ ಆಫ್ಟರ್ ಫಿನಿಶಿಂಗ್ ಹರ್ ಹೋಮ್ ವರ್ಕ್. She went to the store after finishing her homework. ಓಕೆ, ಸೊ ಇದರ ಅರ್ಥ ಏನು? ಹೋಮ್ವರ್ಕ್ ಮುಗಿಸಿದ ನಂತರ ಅವಳು ಅಂಗಡಿಗೆ ಹೋದಳು. ಸ್ಟೋರ್ ಅಂದರೆ ಅಂಗಡಿ. ಹೋಮ್ವರ್ಕ್ ಮುಗಿಸಿದ ನಂತರ ಅವಳು ಅಂಗಡಿಗೆ ಹೋದಳು. ಸೊ ಇಲ್ಲಿ ನೋಡಿ, ಶಿ ವೆಂಟ್ ಟು ದ ಸ್ಟೋರ್ ಆಫ್ಟರ್ ಅಂತ ಒಂದು ಪದ ಬಳಸ್ತಿದ್ದೀವಿ. ಆಫ್ಟರ್ ಅಂದರೆ ಏನು? ನಂತರ. ನಂತರ ಏನಾದ ನಂತರ? ಆಫ್ಟರ್ ಫಿನಿಶಿಂಗ್ ಹ ಹೋಮ್ವರ್ಕ್ ಅಂದರೆ ಆಕೆಯ ಹೋಮ್ವರ್ಕ್ ಬರೆದು ಅಥವಾ ಹೋಮ್ವರ್ಕ್ ಮಾಡಿ ಮುಗಿಸಿದ ನಂತರ ಅವಳು ಎಲ್ಲಿಗೆ ಹೋದಳು? ಅಂಗಡಿಗೆ ಹೋದಳು. ಸೊ ಇಲ್ಲಿ ಆಫ್ಟರ್ ಅಂತ ನಾವು ಒಂದು ಕಂಜಂಕ್ಷನ್. ಆಫ್ಟರ್ ಅಂದರೆ ಏನು? ಇದನ್ನು ಕೂಡಿಸ್ತಾ ಇದ್ದೀವಿ. ಏನು ಕೂಡಿಸ್ತಾ ಇದ್ದೀವಿ? ಶಿ ವೆಂಟ್ ಟು ದ ಸ್ಟೋರ್ ಮತ್ತು ಅವಳು ಹೋಮ್ವರ್ಕ್ ಫಿನಿಶ್ ಮಾಡಿದ್ಲು. ಶಿ ಫಿನಿಶ್ಡ್ ಆ ಹೋಮ್ವರ್ಕ್. ಇವೆರಡನ್ನೂ ಕೂಡಿಸಿ ನಾವು ಫಿನಿಶ್ಡ್ ಅನ್ನೋದನ್ನು ಫಿನಿಶಿಂಗ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಅದು ಯಾಕಾಗುತ್ತೆ ಅನ್ನೋದನ್ನು ಬೇರೆ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಶಿ ವೆಂಟ್ ಟು ದ ಸ್ಟೋರ್ ಆಫ್ಟರ್ ಫಿನಿಶಿಂಗ್ ಹರ್ ಹೋಮ್ವರ್ಕ್. ಅವಳು ಅವಳ ಹೋಮ್ವರ್ಕನ್ನು ಫಿನಿಶ್ ಮಾಡಿದ ನಂತರ ಅಂಗಡಿಗೆ ಹೋದಳು. ಸೊ ಆಫ್ಟರ್ ಅನ್ನೋದು ಒಂದು ಕಂಜಂಕ್ಷನ್ ಇರಲಿ. ಓಕೆ, ನಂತರ ಅಂತ ನಾವು ಬಳಸ್ತೀವಿ. ರೈಟ್? ಓಕೆ, ಲೆಟ್ಸ್ ಸಿ ದಿ ಅದರ್ ಎಕ್ಸಾಂಪಲ್. ವಿ ವಿಲ್ ಗೋ ಫಾರ್ ಅ ವಾಕ್ ಆಫ್ಟರ್ ದ ರೈನ್ ಸ್ಟಾಪ್ಸ್. ವಿಲ್ ಗೋ ಫಾರ್ ಅ ವಾಕ್ ಆಫ್ಟರ್ ದ ರೈನ್ ಸ್ಟಾಪ್ಸ್. ಇದರ ಅರ್ಥ ಏನು? ಅಂದರೆ ಮಳೆ ನಿಂತ ನಂತರ ನಾವು ವಾಕಿಂಗಿಗೆ ಹೋಗೋಣ, ಹೋಗ್ತೇವೆ. ಮಳೆ ನಿಂತ ನಂತರ ನಾವು ವಾಕಿಂಗಿಗೆ ಹೋಗ್ತೇವೆ. ನಂತರ. ಓಕೆ, ಆಫ್ಟರ್. ಲೆಟ್ಸ್ ಸಿ ಅನದರ್ ಕಂಜಂಕ್ಷನ್. ಇನ್ನು ಕಂಜಂಕ್ಷನ್ ಯಾವುದಂತ ನೋಡೋಣ. ದಿಸ್ ಒನ್ ಇಸ್ ವೆರಿ ಸ್ವಲ್ಪ ಕಷ್ಟ. ಓಕೆ, ಲೆಟ್ಸ್ ಸಿ. ಆಲ್ದೋ. ನಾನು ಸೆಂಟೆನ್ಸ್ ಹೇಳ್ತೀನಿ ನೋಡಿ. ಆಲ್ದೋ ಇಟ್ ವಾಸ್ ರೈನಿಂಗ್ ದೇ ಡಿಸೈಡೆಡ್ ಟು ಗೋ ಫಾರ್ ಅ ವಾಕ್. ಆಲ್ದೋ ಇಟ್ ವಾಸ್ ರೈನಿಂಗ್ ದೇ ಡಿಸೈಡೆಡ್ ಟು ಗೋ ಫಾರ್ ಅ ವಾಕ್. ಇದರ ಮೀನಿಂಗ್ ಹೇಳ್ಬೋದಾ? ಓಕೆ, ಮಳೆ ಬರ್ತಾ ಇದ್ರೂ ಸಹ ಅವರು ನಡೆಯಲು ನಿರ್ಧಾರ ಮಾಡಿದರು, ವಾಕ್ ಮಾಡಲು ನಿರ್ಧಾರ ಮಾಡಿದರು. ಮಳೆ ಬರ್ತಾ ಇದೆ, ಆದರೂ ಅವ್ರು ಏನು ಮಾಡಿದ್ರು? ವಾಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ಮಳೆ ಬರ್ತಾ ಇದ್ರೂ ಸಹ ಅಂತ ಹೇಳ್ತೀವಲ್ಲ, ದ್ಯಾಟ್ ಈಸ್ ಕಾಲ್ಡ್ ಆಲ್ದೋ. ಮಳೆ ಬರ್ತಾ ಇದ್ರೂ, ಆಲ್ದೋ ಇಟ್ ವಾಸ್ ರೈನಿಂಗ್, ಮಳೆ ಬರ್ತಾ ಇದ್ರೂ ಅವರು ವಾಕ್ ಮಾಡಿ ದೇ ಡಿಸೈಡೆಡ್ ಟು ಗೋ ಫಾರ್ ಅ ವಾಕ್. ಓಕೆ, ಸೊ ಆಲ್ದೋ ಅಂದ್ರೇನು? ಇದ್ರೂ ಸಹ, ಆದ್ರೂ ಸಹ, ಬಂದ್ರೂ ಸಹ. ಸೊ ಈ ಥರ ಸಿಚುವೇಷನ್ಸಲ್ಲಿ ದ್ರೂ ಸಹ ಅಂತ ಬಂದಾಗ ಆಲ್ದೋ ಅಂತ ಯೂಸ್ ಮಾಡಬೇಕು. ಓಕೆ, ಆಲ್ದೋ ಇಟ್ ವಾಸ್ ರೈನಿಂಗ್ ದೇ ಡಿಸೈಡೆಡ್ ಟು ಗೋ ಫಾರ್ ಅ ವಾಕ್. ಲೆಟ್ಸ್ ಸಿ ದಿ ಅದರ್ ಎಕ್ಸಾಂಪಲ್. ಈಗ ನಾನು ಕನ್ನಡದಲ್ಲಿ ಹೇಳ್ತೀನಿ, ನೀವು ಅದನ್ನು ಇಂಗ್ಲೀಷಲ್ಲಿ ಟ್ರೈ ಮಾಡಿ. ಓಕೆ, ಅವಳು ಚೆನ್ನಾಗಿ ಓದಿದ್ರೂ ಸಹ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಲಿಲ್ಲ. ಅವಳು ಚೆನ್ನಾಗಿ ಓದಿದ್ರೂ ಸಹ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಲಿಲ್ಲ.
ಇದನ್ನೇ ಹೆಂಗೆ ಹೇಳ್ಬೋದು? ಓಕೆ, ಇದನ್ನು ನೋಡಿ. ಆಲ್ದೋ ಶಿ ಸ್ಟಡಿಡ್ ಹಾರ್ಡ್, ಶಿ ಡಿಡಂಟ್ ಡೂ ವೆಲ್ ಆನ್ ದ ಟೆಸ್ಟ್. ಆಲ್ದೋ ಶಿ ಸ್ಟಡಿಡ್ ಹಾರ್ಡ್, ಶಿ ಡಿಡಂಟ್ ಡೂ ವೆಲ್ ಆನ್ ದ ಟೆಸ್ಟ್. ಓಕೆ, ಆಲ್ದೋ ಶಿ ಸ್ಟಡಿಡ್, ಅವಳು ಚೆನ್ನಾಗಿ ಓದಿದ್ರೂ ಸಹ ಟೆಸ್ಟಲ್ಲಿ ಚೆನ್ನಾಗಿ ಮಾಡಲಿಲ್ಲ. ಶಿ ಡಿಡಂಟ್ ಡೂ ವೆಲ್. ಓಕೆ, ಸೊ ಅದಕ್ಕೆ ನಾವು ಆಲ್ದೋ ಬಳಸ್ತೀವಿ. ಲೆಟ್ಸ್ ಸಿ ಅನದರ್ ಎಕ್ಸಾಂಪಲ್. ಶಿ ಕಂಟಿನ್ಯೂಡ್ ಹರ್ ವರ್ಕ್ ಆಲ್ದೋ ಶಿ ವಾಸ್ ಟಯರ್ಡ್. ಶಿ ಕಂಟಿನ್ಯೂಡ್ ಹರ್ ವರ್ಕ್ ಆಲ್ದೋ ಶಿ ವಾಸ್ ಟಯರ್ಡ್. ಅಂದರೆ ಅವಳಿಗೆ ಸುಸ್ತಾಗಿದ್ದರೂ ಸಹ ಅವಳು ಕೆಲಸನ ಕಂಟಿನ್ಯೂ ಮಾಡಿದ್ಲು. ಆಲ್ದೋ ಶಿ ವಾಸ್ ಟಯರ್ಡ್, ಶಿ ಕಂಟಿನ್ಯೂಡ್ ಹರ್ ವರ್ಕ್. ಇಲ್ಲಿ ನೋಡಿ, ಆಲ್ದೋ ಇರೋ ಸೆಂಟೆನ್ಸನ್ನು ನಾವು ಫಸ್ಟಿಗೆ ಹೇಳ್ಬೋದು, ಅದ್ರ ನಂತರನೂ ಹೇಳ್ಬೋದು. ಓಕೆ, ಸೊ ಇಲ್ಲಿ ಆಫ್ಟರ್ ಅಂತಲೂ ಹೇಳಿದ್ನಲ್ಲ, ಆಫ್ಟರ್ ಫಿನಿಶಿಂಗ್ ಹರ್ ಹೋಮ್ ವರ್ಕ್ ಶಿ ವೆಂಟ್ ಟು ದ ಸ್ಟೋರ್, ಅದನ್ನು ಹೇಳ್ಬೋದು. ಓಕೆ, ಸೊ ಈ ಕಂಜಂಕ್ಷನ್ನ ನಾವು ಅಕಾರ್ಡಿಂಗ್ ಟು ದ ಸಿಚುವೇಶನ್ ಫಸ್ಟಿಗೂ ಹೇಳ್ಬೋದು, ಆಮೇಲೂ ಹೇಳ್ಬೋದು. ಈಗ ಹೋಮ್ವರ್ಕ್ ಮುಗಿಸಿದ ನಂತರ ಅವಳು ಅಂಗಡಿಗೆ ಹೋದಳು, ಅಥವಾ ಅವಳು ಅಂಗಡಿಗೆ ಹೋದಳು ಹೋಮ್ವರ್ಕ್ ಮುಗಿಸಿದ ನಂತರ, ಎರಡೂ ಒಂದೇ. ಲೆಟ್ಸ್ ಸಿ ಅದರ್ ಎಕ್ಸಾಂಪಲ್ಸ್. ಓಕೆ, ಸೊ ಈಗ ನಾವು ಏನು ಕಲ್ತ್ವಿ? ಒಂದು ಆಫ್ಟರ್ ಮತ್ತು ಆಲ್ದೋ ಕಲ್ತ್ವಿ. ಲೆಟ್ಸ್ ಸಿ ಅನದರ್ ಕಂಜಂಕ್ಷನ್, ಆಸ್. ಎಕ್ಸಾಂಪಲ್ ನೋಡೋಣ. He left the room as I entered. He left the room as I entered. ಅಂದರೆ ನಾನು ಬರುತ್ತಿದ್ದಂತೆ ಅವನು ರೂಮ್ನಿಂದ ಹೊರಟು ಹೋದ. ಏನಿದ್ರ ಮೀನಿಂಗು? ನಾನು ಬರುತ್ತಿದ್ದಂತೆ ಅವನು ರೂಮಿಂದ ಹೊರಟು ಹೋದ, ಅಥವಾ ಅವನು ರೂಮನ್ನು ಬಿಟ್ಟ. ಬರುತ್ತಿದ್ದಂತೆ, ಇದ್ದಂತೆ, ರಂತೆ, ಈ ಮೀನಿಂಗ್ ಬರುತ್ತೆ ಆ್ಯಸ್. ಓಕೆ, ನಾನು ಬರ್ತಿದ್ದಂತೆ ಅವನು ರೂಮ್ ಬಿಟ್ಟ. He left the room as I entered. Let's see another example. They finished their meals as the movie started. They finished their meals as the movie started. ಅಂದರೆ ಸಿನಿಮಾ ಶುರುವಾಗುತ್ತಿದ್ದಂತೆ ಅವರು ಅವರ ಊಟವನ್ನು ಮುಗಿಸಿದರು. ಸಿನಿಮಾ ಶುರುವಾಗುತ್ತಿದ್ದಂತೆ ಅವರು ಅವರ ಊಟವನ್ನು ಮುಗಿಸಿದರು. ಓಕೆ, ಸೊ ತಿದ್ದಂತೆ, ಇದ್ದಂತೆ, ರಂತೆ ಇದೆಲ್ಲ ಮೀನಿಂಗ್ ಬರುತ್ತೆ ಆ್ಯಸ್, ಎರಡೇ ಅಕ್ಷರ. ಲೆಟ್ಸ್ ಸಿ ಅನದರ್ ಎಕ್ಸಾಂಪಲ್. The two friends left together as they always did. The two friends left together as they always did. ಅಂದರೆ ಇಬ್ಬರು ಸ್ನೇಹಿತರು ಒಟ್ಟಿಗೆ ಅಲ್ಲಿಂದ ಹೋದರು. ಇಬ್ಬರು ಸ್ನೇಹಿತರು ಎಂದಿನಂತೆ ಆ್ಯಸ್ ದೇ ಆಲ್ವೇಸ್ ಡಿಡ್. ಇಬ್ಬರು ಸ್ನೇಹಿತರು ಒಟ್ಟಿಗೆ ಅಲ್ಲಿಂದ ಹೊರಟು ಹೋದರು ಎಂದಿನಂತೆ. ಓಕೆ, ದ ಟೂ ಫ್ರೆಂಡ್ಸ್ ಲೆಫ್ಟ್ ಟುಗೆದರ್ ಆ್ಯಸ್ ದೇ ಆಲ್ವೇಸ್ ಡಿಡ್. ಓಕೆ, ನೆಕ್ಸ್ಟ್ ಕಂಜಂಕ್ಷನ್ ಏನು ನೋಡಿ. ಸೊ ಇವೆಲ್ಲ ಸರಿಯಾದ ರೀತಿಯಲ್ಲಿ ಬಳಸಿದಾಗ ಮಾತ್ರ ನಮಗೆ ಅದರ ಮೀನಿಂಗ್ ಇನ್ನೊಬ್ಬರಿಗೆ ಕನ್ವೆ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ಅದು ಮತ್ತೆ ಅವ್ರು ಹೇಳೋದು ನಮಗೂ ಕನ್ಫ್ಯೂಸ್ ಆಗುತ್ತೆ, ನಾವು ಹೇಳೋದು ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ಲೆಟ್ಸ್ ಸಿ ಅನದರ್ ಕಂಜಂಕ್ಷನ್. ಆ್ಯಸ್ ಇಫ್ ಅಂತ ತಗೊಳ್ಳೋಣ. ಆ್ಯಸ್ ಇಫ್ ಅಂತ ಹೇಳಿದ್ರೆ ಲೆಟ್ಸ್ ಸಿ ಎಕ್ಸಾಂಪಲ್. ಶಿ ಸ್ಮೈಲ್ಡ್ ಅಟ್ ಹಿಮ್ ಆ್ಯಸ್ ಇಫ್ ನಥಿಂಗ್ ಹ್ಯಾಡ್ ಹ್ಯಾಪನ್ಡ್. ಶಿ ಸ್ಮೈಲ್ಡ್ ಅಟ್ ಹಿಮ್ ಆ್ಯಸ್ ಇಫ್ ನಥಿಂಗ್ ಹ್ಯಾಡ್ ಹ್ಯಾಪನ್ಡ್. ಅಂದರೆ ಏನೂ ಆಗಿಲ್ವೇನೋ ಎಂಬಂತೆ ಅವಳು ಅವನನ್ನು ನೋಡಿ ಮುಗುಳ್ನಕ್ಕಳು, ಸ್ಮೈಲ್ ಮಾಡಿದ್ಲು. ಏನೋ ಆಗಿರುತ್ತೆ, ಏನೂ ಆಗಿಲ್ವೇನೋ ಎಂಬಂತೆ ಆತನನ್ನು ನೋಡಿ ಅವಳು ಮುಗುಳ್ನಕ್ಕಳು. ಇದು ನಾವು ತುಂಬ ಸಲ ಫೇಸ್ ಮಾಡಿರ್ತೀವಿ. ನಿಮ್ಮ ಫ್ರೆಂಡ್ಸ್ ಏನೋ ಮಾಡಿರ್ತಾರೆ, ಏನೂ ಆಗಿಲ್ಲದೆ ಇರೋ ಥರ ಅವ್ರು ನಿಮ್ಮ ಫ್ರೆಂಡ್ಸ್ ಏನು ಮಾಡ್ತಿರ್ತಾರೆ, ನಿಮ್ಮನ್ನು ನೋಡಿ ನಗ್ತಾ ಇರ್ತಾರೆ. ಬಟ್ ಎಲ್ಲ ಅವರೇ ಮಾಡಿರ್ತಾರೆ, ರೈಟ್? ಸೊ ದಟ್ ಇಸ್ ದ ಮೀನಿಂಗ್ ಆಫ್ ದಟ್. ಆ್ಯಸ್ ಇಫ್ ಶಿ ಸ್ಮೈಲ್ಡ್ ಅಟ್ ಹಿಮ್ ಆ್ಯಸ್ ಇಫ್ ನಥಿಂಗ್ ಹ್ಯಾಡ್ ಹ್ಯಾಪನ್ಡ್. ಏನೂ ಆಗಿಲ್ವೇನೋ ಅಂತ ಬಳಸ್ತೀವಲ್ಲ, ಅದೇ ಆ್ಯಸ್ ಇಫ್. ಓಕೆ, ಇನ್ನೂ 2-3 ಎಕ್ಸಾಂಪಲ್ ನೋಡೋಣ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಓಕೆ, ಶಿ ಸ್ಪೋಕ್ ಆ್ಯಸ್ ಇಫ್ ಶಿ ನ್ಯೂ ಎವ್ರಿಥಿಂಗ್. ಶಿ ಸ್ಪೋಕ್ ಆ್ಯಸ್ ಇಫ್ ಶಿ ನ್ಯೂ ಎವ್ರಿಥಿಂಗ್. ಅವಳಿಗೆ ಎಲ್ಲ ಗೊತ್ತಿರೋ ಥರ ಅವಳು ಮಾತಾಡಿದ್ಲು. ಅವಳಿಗೆಲ್ಲ ಗೊತ್ತಿದೆಯೋ ಎಂಬಂತೆ ಅವಳು ಮಾತಾಡಿದ್ಲು. ಶಿ ಸ್ಪೋಕ್ ಆ್ಯಸ್ ಇಫ್ ಶಿ ನ್ಯೂ ಎವ್ರಿಥಿಂಗ್. ಓಕೆ, ಇದೇ ಥರ ಇನ್ನೊಂದು ನಾವು ಇದೇ ಥರ ಅಲ್ಲ, ಇನ್ನೊಂದು ಕಂಜಂಕ್ಷನ್ ನೋಡೋಣ. ಓಕೆ, ಸೊ ದಿಸ್ ಇಸ್ ವೆರಿ ಸಿಂಪಲ್. ಇದು ಕಾಮನ್ ಆಗಿ ಯೂಸ್ ಮಾಡ್ತಾರೆ, ವಿಚ್ ಇಸ್ ಬಿಕಾಸ್. ಇದನ್ನು ಕಾಮನ್ ಆಗಿ ಯೂಸ್ ಮಾಡ್ತಾರೆ ಯಾಕಂದರೆ. ಲೆಟ್ಸ್ ಸಿ ಸಮ್ ಎಕ್ಸಾಂಪಲ್ಸ್. ದೇ ವೆಂಟ್ ಹೋಮ್ ಅರ್ಲಿ ಬಿಕಾಸ್ ದೇ ವರ್ ಟಯರ್ಡ್. ದೇ ವೆಂಟ್ ಹೋಮ್ ಅರ್ಲಿ ಬಿಕಾಸ್ ದೇ ವರ್ ಟಯರ್ಡ್. ಅಂದರೆ ಅವರು ಮನೆಗೆ ಬೇಗನೆ ಹೋದರು, ಯಾಕೆಂದರೆ ಅವರು ಸುಸ್ತಾಗಿದ್ದರು. ಬಿಕಾಸ್, ರೈಟ್? ಸಿಂಪಲ್. ದೇ ಸ್ಟೇಡ್ ಇಂಡೋರ್ಸ್ ಬಿಕಾಸ್ ಇಟ್ ವಾಸ್ ರೈನಿಂಗ್. ದೇ ಸ್ಟೇಡ್ ಇಂಡೋರ್ಸ್ ಬಿಕಾಸ್ ಇಟ್ ವಾಸ್ ರೈನಿಂಗ್. ಓಕೆ, ಸೊ ಇದನ್ನು ನಾವು ಸಿನ್ಸ್ ಅಂತಲೇ ಯೂಸ್ ಮಾಡ್ಬೋದು. ಹೇಗೆ? ದೇ ಸ್ಟೇಡ್ ಇಂಡೋರ್ಸ್. ಓಕೆ, ಆರ್ ಐ ಕ್ಯಾನ್ ಸೇ ಸಿನ್ಸ್ ಇಟ್ ವಾಸ್ ರೈನಿಂಗ್ ದೇ ಸ್ಟೇಡ್ ಇಂಡೋರ್ಸ್. ಸಿನ್ಸ್ ಮತ್ತು ಬಿಕಾಸ್ ಎರಡು ಒಂದೇ ಥರ ಆಗುತ್ತೆ. ಓಕೆ, ಸಿನ್ಸ್ ಇಟ್ ವಾಸ್ ರೈನಿಂಗ್ ದೇ ಸ್ಟೇಡ್ ಇಂಡೋರ್ಸ್. ದೇ ಸ್ಟೇಡ್ ಇಂಡೋರ್ಸ್ ಬಿಕಾಸ್ ಇಟ್ ವಾಸ್ ರೈನಿಂಗ್. ಓಕೆ, ಮುಂದಿನ ಎಕ್ಸಾಂಪಲ್ ನೋಡೋಣ. ದೇ ಪೋಸ್ಟ್ಪೋನ್ಡ್ ದ ಇವೆಂಟ್ ಬಿಕಾಸ್ ಆಫ್ ಬ್ಯಾಡ್ ವೆದರ್. ದೇ ಪೋಸ್ಟ್ಪೋನ್ಡ್ ದ ಇವೆಂಟ್ ಬಿಕಾಸ್ ಆಫ್ ದ ಬ್ಯಾಡ್ ವೆದರ್. ಹವಾಮಾನ ಹದಗೆಟ್ಟಿದ್ದರಿಂದ ಅವರು ಸಮಾರಂಭವನ್ನು ಮುಂದೂಡಿದರು. ರಿಂದ, ಬಿಕಾಸ್. ಓಕೆ,
ಓಕೆ ಸ್ನೇಹಿತರೆ, ಇದರಲ್ಲಿ ನೀವು 5 ಕಂಜಂಕ್ಷನ್ನ ಕಲ್ತ್ರಿ. ಯಾಕೆಂದರೆ ಈ ಒಂದು ವಿಡಿಯೋಗೆ 5 ಕಂಜಂಕ್ಷನ್ ಸಾಕು. ಅದಕ್ಕೆ ನಾನು ನಿಮಗೆ 15 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ರೈಟ್, ಒಂದಕ್ಕೆ 3 ಅಂತೆ 15 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ನಿಮಗೆ ಏನಾದರೂ ಎಕ್ಸಾಂಪಲ್ಸ್ ಬರೀಬೇಕು ಅಂತ ಹೇಳಿದ್ರೆ ನೀವು ಇದೇ ಥರ ಎಕ್ಸಾಂಪಲ್ಸನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅದರಲ್ಲಿ ಕರೆಕ್ಷನ್ ಮಾಡಬೇಕು ಅಂದರೆ ನಾನು ಮಾಡ್ತೀನಿ. ಓಕೆ, ಸೊ ಯಾವುದ್ಯಾವುದೇ ಕಂಜಂಕ್ಷನ್ಸ್ ಕಲ್ತ್ವಿ ನಾವು? ಆಫ್ಟರ್, ಆಲ್ದೋ, ಆಸ್ ಇಫ್, ಆಸ್ ಆ್ಯಂಡ್ ಬಿಕಾಸ್. ಸೊ ಇವೆಲ್ಲ ಕಂಜಂಕ್ಷನ್ನ ಸರಿಯಾದ ರೀತಿಯಲ್ಲಿ ಬಳಸಿ ಹೆಚ್ಚು ಎಕ್ಸಾಂಪಲ್ಸ್ ಇದನ್ನು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಆವಾಗ ನಿಮಗೆ ಇದು ನೆನಪಲ್ಲಿ ಉಳಿಯುತ್ತೆ. ಆಮೇಲೆ ನೀವು ಇದನ್ನು ಬಳಸಬೇಕು. ನೀವು ಮಾತಾಡಬೇಕಾದ್ರೆ ನೀವು ಅಟ್ಲೀಸ್ಟ್ ಟ್ರೈ ಮಾಡಬೇಕು. ತಪ್ಪಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನೀವು ಮಾತಾಡಬೇಕು. ಓಕೆ, ಸೊ ಇದೇ ಥರ ಇನ್ನೂ ತುಂಬ ಕಂಜಂಕ್ಷನ್ಸ್ ಅಂದರೆ ಬಹಳ ಇದೆ, ಒಂದು 50ರ ಮೇಲಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು 4-5 ಕಂಜಂಕ್ಷನ್ಸ್ ತೊಗೊಂಡು ಅದಕ್ಕೆ ಅದನ್ನು ಯಾವ ಥರ ಹೇಳಬೇಕು, ಎಕ್ಸಾಂಪಲ್ಸ್ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಐ ಹೋಪ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ ಯು. ಮುಂದಿನ ವಿಡಿಯೋ ಸಹ ಇದೇ ಟಾಪಿಕ್ ಮೇಲೆ ಇರುತ್ತೆ, ಅದನ್ನು ಸಹ ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟವಾದರೆ ಇದಕ್ಕೊಂದು ಲೈಕನ್ನು ಕೊಡಿ, ಇದನ್ನು ಶೇರ್ ಮಾಡಿ ಆ್ಯಂಡ್ ಅಫ್ಕೋರ್ಸ್ ಎಕ್ಸಾಂಪಲ್ಸನ್ನು ಕಮೆಂಟ್ ಸೆಕ್ಷನ್ ಹಾಕಿ. ಆಲ್ರೈಟ್, ಥ್ಯಾಂಕ್ ಯು, ಬಾಯ್.